ಏನಮ್ಮ ಇನ್ನೂ ಕಾಯ್ತಾನೆ ಇದೀಯಾ? ಬರ್ತಾನ್ಬಿಡು, ಅವನಿಗೇನೋ ಕೆಲಸ ಇರುತ್ತೆ. ಊಟ ಮಾಡಿದ್ಯಾ ನೀನು? ಇಲ್ಲ ತಾತ, ಅವ್ನು ಬಂದ್ಮೇಲೆ ಒಟ್ಟಿಗೆ ಅವನ ಜೊತೆ ಕೂತ್ ಮಾಡ್ತೀನಿ. ಸಮರ್ಥ್, ಏನಿದಲ್ಲ? ಬಟ್ಟೆ ಎಲ್ಲ ಯಾಕೆ ಇಷ್ಟೊಂದು ಕೊಳೆ ಆಗಿದೆ? ಏನಾಯ್ತು? ಅದೇನಿಲ್ಲ ಸರಿ, ನಾವು ಲೋಟ ನೀರು ತರ್ತೀಯಾ? ಅಲ್ಲ ಸಮರ್ಥ್, ಹೇಳಿದ್ನಲ್ಲ ಏನಿಲ್ಲ ಅಂತ. ಹೋಗಿ ನೀರು ತಗೋಬಾ. ಯಾಕೋ, ಏನಾಯ್ತು? ಏನಿದೆಲ್ಲ? ತಾತ, ನಾವಿಬ್ರು ಅಯ್ಯೋ ದೇವ್ರೆ, ಹಾಗಾದರೆ ಇದೆಲ್ಲ ಅವಳದೇ ಕೆಲಸ. ನೋಡು, ನಾವು ಇನ್ನೂ ಹುಷಾರಾಗಿರ್ಬೇಕು. ಸರ್, ಅವ್ರು ಯಾಕೆ ಸರ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು? ನೀವು ಬರಲಿಲ್ಲ ಅಂದಿದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತಿತ್ತು ಸರ್. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಸರ್. ಅಂದ್ರೆ ಶಿವ್ರಿಗೆ ಮಾತಾಡಕ್ ಬರುತ್ತಾ? ನೀವೆಲ್ಲರೂ ನನ್ನ ಹತ್ರ ಸುಳ್ಳು ಹೇಳಿದ್ರ? ಹಾಗಾದ್ರೆ ಏನ್ ನಡೀತಿದೆ ಇಲ್ಲಿ? ಸಮರ್ಥ್, ಯಾರು ಇವರು? ಹೇಳು ಸಮರ್ಥ್, ಯಾರು ಇವರು? ಸಮರ್ಥ, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಹೇಳಿಬಿಡು. ಸರಿ, ನಿಮ್ಮ ತಂದೆಗೂ ತಾತನಿಗೂ ಆಕ್ಸಿಡೆಂಟ್ ಆಯ್ತಲ್ಲ, ಆ ಆಕ್ಸಿಡೆಂಟ್ನ ನೋಡಿದ್ದು ಇವನೇ. ಇವನಿಗೆ ಆಕ್ಸಿಡೆಂಟ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತು. ಹಾಗಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ಗೊತ್ತಿರುತ್ತೆ, ನಮ್ಮ ತಂದೆ ಕೊಂದಿದ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ದಯವಿಟ್ಟು ಹೇಳಿ ಪ್ಲೀಸ್. ಸರಿ, ಆಕ್ಸಿಡೆಂಟ್ನ ಅವನು ತುಂಬ ದೂರದಿಂದ ನೋಡಿದ್ದಾನೆ. ಅದು ಅಲ್ಲದೆ ಅವನು ಆಕ್ಸಿಡೆಂಟ್ ವಿಡಿಯೋ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ಸಿಕ್ಕಿದ ತಕ್ಷಣ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾಗುತ್ತೆ. ಹೌದಮ್ಮ, ನಡೆದ ಆಕ್ಸಿಡೆಂಟ್ಗೆ ಇವನೇ ಸಾಕ್ಷಿ. ಆ ಆಕ್ಸಿಡೆಂಟ್ ಮಾಡಿದವರು ಅದಕ್ಕೋಸ್ಕರ ಇವನನ್ನು ಮುಗಿಸ್ಬೇಕು ಅಂತ ಹೊಂಚಾಗ್ತಾ ಇದ್ದಾರೆ. ಈಗ ಇವನನ್ನು ನಾನು ಕಾಪಾಡೋದು ನಮ್ಮ ಜವಾಬ್ದಾರಿಮ್ಮ. ಅದಕ್ಕೆ ಇವನ್ನ ಇಲ್ಲಿಗೆ ಕರ್ಕೊಂಬಂದ್ವಿ. ಸರಿ, ಆ ವಿಡಿಯೋ ಇವನ ಫೋನಲ್ಲಿದೆ. ಅದೇನೋ ಅವನ ಫೋನ್ ಕೂಡ ಹಾಳಾಗಿದೆ, ಅದನ್ನು ರಿಪೇರಿ ಕೊಟ್ಟಿದ್ದೀವಿ. ಆ ವಿಡಿಯೋ ಸಿಕ್ತಿದ್ದಾಗೇನೆ ಪೊಲೀಸ್ಗೆ ಸಬ್ಮಿಟ್ ಮಾಡ್ತೀವಿ. ಮತ್ತೆ ಈ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ಹೇಳು ಸಮರ್, ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ನಾನು ತಿಳ್ಕೊಬೇಕಲ್ವಾ? ಆಯಿತು, ಖಂಡಿತ ತಿಳ್ಕೊಳ್ಳಿವಂತೆ. ಆದರೆ ಈ ವಿಷಯ ಪೂರ್ತಿ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ತಿಳ್ಕೊಂಡ ಮೇಲೆ ನಿನಗೆ ಹೇಳೋಣ ಅಂತ ಸುಮ್ಮನೆ ಆದ್ವಿ. ವಿಷಯ ಪೂರ್ತಿ ಗೊತ್ತಾಗೋವರೆಗೂ ನಿನಗೆ ಹೇಗೆ ಹೇಳೋದು ಅಂತ ಸುಮ್ಮನೆ ಆದ್ವಿ. ನೋಡು, ಇದನ್ನು ಉದ್ದೇಶಪೂರ್ವಕವಾಗಿ ನಾವು ಮುಚ್ಚಿಟ್ಟಿರಲಿಲ್ಲ. ನಿಮ್ಮ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಆಕ್ಸಿಡೆಂಟ್ ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗತ್ತಮ್ಮ. ಚಿಕ್ಕಪ್ಪ, ಒಂದು ನಿಮಿಷ. ಏನು ಚಿಕ್ಕಪ್ಪ ಇದೆಲ್ಲ? ಕೆಫೆ ಜವಾಬ್ದಾರಿಗಳನ್ನ ಅಪ್ಪನಿಗೆ ಯಾಕೆ ವಹಿಸಿದ್ದೀರಾ? ಅದಕ್ಕೆಲ್ಲ ಕಾರಣ ಇದೆ. ಈಗ ನೀವಿಬ್ಬರು ಜಗಳ ಆಡ್ತಿರೋದು ಯಾಕೆ? ಆಫೀಸ್ ಕೆಲಸನ ನೀವಿಬ್ಬರು ಕೈಲಿ ನಿಭಾಯಿಸೋಕ್ಕಾಗ್ತಿಲ್ಲ. ಆಗಲಾದರೂ ಅಕೌಂಟ್ ಜವಾಬ್ದಾರಿನ ಚಿಕ್ಕಮ್ಮ ಕೊಡಲಿ ಅಂತ, ಹೌದಾ? ಹೌದು. ಆದರೆ ಅಣ್ಣ ಅಕೌಂಟ್ಸ್ ಜವಾಬ್ದಾರಿನ ಶಾರ್ವರಿಗೆ ಕೊಡದೆ ಅವಳಿಗೆ ಕಷ್ಟ ಆಗುತ್ತೆ ಅಂತ ತಾನೇ ಮಾಡೋಕೆ ಹೊರಟ್ಬಿಟ್ರೆ? ಹೌದಲ್ವ ಬ್ರೋ,
ಅಕಸ್ಮಾತ್ ಏನಾದ್ರೂ ಡ್ಯಾಡಿ ಅಕೌಂಟ್ಸ್ ಜವಾಬ್ದಾರಿನೆಲ್ಲ ವಹಿಸ್ಕೊಂಡ್ಬಿಟ್ರೆ ಏನು ಮಾಡೋದು? ಆಗ ಆಗಬಾರ್ದು ಅಂತಾನೆ ಅಣ್ಣನ್ನ ಕೆಫೆ ಕೆಲಸಗಳ ಕಡೆಗೆ ಡೈವರ್ಟ್ ಮಾಡಿದ್ದು. ಅವನು ಕೆಫೆ ಕೆಲಸನ ವಹಿಸ್ಕೊಂಡ್ರೆ ಬೇರೆ ದಾರಿ ಇಲ್ಲದೆ ಶಾರ್ವರಿಗೆ ಅಕೌಂಟ್ಸ್ ಜವಾಬ್ದಾರಿನ ವಹಿಸ್ತಾನೆ. ಆಗ ಮತ್ತೆ ಅವಳ ಪಿತೂರಿಗಳು ಆಟಗಳು ಶುರುವಾಗುತ್ತೆ. ನೀವು ಈಗ ಹೆಣಿತಿರೋ ಬಲೆ ಅದೇ ತಾನೇ? ಹೌದು ಚಿಕ್ಕಪ್ಪ, ನಾವಿಷ್ಟೆಲ್ಲ ನಾಟಕ ಮಾಡ್ತಿರೋದೇ ಅದಕ್ಕೋಸ್ಕರ ಅಲ್ವಾ? ಹಾಗಿದ್ರೆ ಈಗ ನಿಮ್ಮ ನಾಟಕ ಯಶಸ್ವಿ ಆಗುತ್ತೆ ಬಿಡಿ. ಏನು ಮಹೇಶ್ ಅದು ಏನೋ ನಾಟಕ ಅಂತೆಲ್ಲ ಮಾತಾಡ್ತಾ ಇದ್ರಿ? ಅಣ್ಣ, ಅದು ನಾಟಕ ಅಂದರೆ ಏನಿಲ್ಲ ಡ್ಯಾಡ್, ನೀವು ಮತ್ತೆ ಚಿಕ್ಕಪ್ಪ ಚಿಕ್ಕವರಿದ್ದಾಗ ಎಲ್ಲ ನಾಟಕ ಮಾಡ್ತಿದ್ರಂತೆ. ಸೊ ಎಷ್ಟೇ ಪ್ರೆಷರ್ ಇದ್ರು ಸ್ಟ್ರೆಸ್ ಇದ್ರೂ ಈ ರೀತಿ ನಾಟಕಗಳು ಮಾಡಿದಾಗ ನೋಡಿದಾಗ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಿದ್ರಷ್ಟೇ. ಹೌದೌದು, ಫ್ರೀ ಟೈಮಲ್ಲಿ ನಾಟಕ ನೋಡೋದ್ರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತೆ, ಟೆನ್ಷನ್ ಫ್ರೀ ಅನ್ಸುತ್ತೆ. ಅಭಿ ನಿಮ್ಮಪ್ಪ ಎಂಥ ನಟ ಗೊತ್ತೇನೋ? ಅವನು ಸ್ಟೇಜ್ ಮೇಲೆ ಹತ್ತಿದ್ರೆ ಇಡೀ ಆಡಿಟೋರಿಯಂ ಸೈಲೆಂಟ್ ಆಗಿಬಿಡ್ತಿತ್ತು. ಅದರಲ್ಲೂ ಅವನು ಸ್ವಾಮೀಜಿ ಪಾತ್ರ ಮಾಡಿದ್ರಂತೂ ನೋಡೋರ್ ಕಣ್ಣಲ್ಲಿ ಆಧ್ಯಾತ್ಮ ತುಂಬಿ ತುಳುಕ್ತಿತ್ತು. ವೆರಿ ಗುಡ್ ಚಿಕ್ಕಪ್ಪ. ಚಿಕ್ಕಪ್ಪ, ನೀವು ನಾಟಕ ಮಾಡ್ತಿದ್ರಲ್ಲ, ಯಾವ ಥರ ಪಾಠ ಮಾಡ್ತಿದ್ರಿ? ನಾನು ಮಣಿಕಂಠನ ಪಾತ್ರ ಮಾಡ್ತಿದ್ದೆ. ಮಹಿಷಿನ ಸಂಹಾರ ಮಾಡಿದ್ರೆ ನನಗೆ ಸಮಾಧಾನ ಆಗ್ತಿದ್ದಿತ್ತು. ದುಷ್ಟತನನೇ ತುಂಬಿ ತುಳುಕ್ತಿರೋ ಮಹಿಷಿನ ಸಂಹಾರ ಮಾಡೋದೇ ನನ್ನ ಗುರಿಯಾಗಿತ್ತು. ಈಗಲೂ ಅದೇ ನನ್ನ ಗುರಿ ಅನ್ಕೋ. ಆದರೆ ಈಗ ಮಹಿಷಿ ಜಾಗದಲ್ಲಿ ಶಾರ್ವರಿ ಇದ್ದಾಳೆ ಅಷ್ಟೆ. ಸರಿಯಾಗಿ ಹೇಳಿದೆ ಮಹೇಶ. ಸಿನಿಮಾಗಳಾಗಲಿ, ನಾಟಕಗಳಾಗಲಿ, ಸೀರಿಯಲ್ಗಳಾಗಲಿ ಮನಸ್ಸಿಗೆ ಮುದ ಕೊಡುತ್ತೆ. ಕೆಲಸಗಳ ಮಧ್ಯೆ ಎಂಟರ್ಟೈನ್ಮೆಂಟ್ ಕೂಡ ಬೇಕು. ನಾವು ಯಾವಾಗಲಾದ್ರೂ ಫ್ರೀ ಆದಾಗ ಒಂದು ಒಳ್ಳೆ ನಾಟಕ ನೋಡಕ್ಕೆ ಹೋಗೋಣ. ಸರಿ, ನೀವು ಯಾವುದೋ ಕಾಲ್ ಇದೆ ಅಂತ ಹೇಳಿದ್ರಲ್ಲ, ಹೋಗಿ ಅಟೆಂಡ್ ಮಾಡಿ. ಮನೇಲೆ ಇಷ್ಟೆಲ್ಲ ಆಗ್ತಿರುವಾಗ ಹೊರಗೆ ಹೋಗಿ ನಾಟಕ ನೋಡ್ಬೇಕಣ್ಣ. ಇನ್ನೇನು ಸ್ವಲ್ಪ ದಿನದಲ್ಲೇ ಮನೇಲಿ ದುಷ್ಟ ಸಂಹಾರ ಆಗುತ್ತೆ. ಅದನ್ನೇ ನೋಡಿ ಸಂತೋಷ ಪಟ್ರಾಯ್ತು. ನಿಮ್ಮ ತಂದೆಗೂ ತಾತನಿಗೂ ಆಕ್ಸಿಡೆಂಟ್ ಆಯ್ತಲ್ಲ, ಆ ಆಕ್ಸಿಡೆಂಟ್ನ ನೋಡಿದ್ದು ಇವನೇ. ರಮೇಶ್ ಅವರೇ, ರಮೇಶ್ ಅವರ ಅಕ್ಕ, ನೀವಾ? ಆಕ್ಸಿಡೆಂಟ್ ನೋಡಿದ್ ನೀವೇ ಅಲ್ವಾ? ಆಕ್ಸಿಡೆಂಟ್ ಮಾಡಿದ್ ಯಾರು, ಗಂಡ್ಸ ಅಥವಾ ಹೆಂಗ್ಸ? ನೀವು ಅವ್ರನ್ನ ಗುರ್ತು ಹಿಡಿತೀರಾ? ಕಾರ್ ನಂಬರ್ ಏನಾದ್ರೂ ನೋಟ್ ಮಾಡ್ಕೊಂಡ್ರಾ? ಅಕ್ಕ, ಅದು ಆಕ್ಸಿಡೆಂಟ್ ಮಾಡಿದ್ದು. ಸಿರಿ, ಯಾಕೆ ಸಿರಿ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದಿದ್ಯಾ? ಸಮರ್ಥದ್ದು ಆಕ್ಸಿಡೆಂಟ್ ಬಗ್ಗೆ ಕೇಳಿ. ಸಿರಿ, ನೀನು ಈ ರೀತಿ ರಾತ್ರಿ ಅವನ್ನ ಎಬ್ಸ್ ಕೇಳಿದ್ರೆ ಅವನೇನು ಹೇಳ್ತಾನೆ? ಅವನ್ನ ಬಲವಂತ ಮಾಡಿ ಕೇಳಿದಂತ ಏನೂ ಪ್ರಯೋಜನ ಇಲ್ಲ. ಇವತ್ತೆಲ್ಲ ನಾಳೆ ಸತ್ಯ ಅನ್ನೋದು ಆಚೆ ಬಂದೇ ಬರುತ್ತೆ. ಅದು ಹಾಗಲ್ಲ ಸಮರ್ಥ. ಇನ್ನು ಎಷ್ಟು ದಿನ ಅಂತ ಕಾಯೋದು ಹೇಳು? ಕಾಯೋ ತಾಳ್ಮೆ ನನಗಿದೆ, ಆದ್ರೆ ಆ ತಾಳ್ಮೆ ಕಾನೂನಿಗಿಲ್ಲ. ಇನ್ನೊಂದು ವಾರದಲ್ಲಿ ಅಪರಾಧಿ ಸಿಗದೆ ಇದ್ರೆ ನಿನಗೋ ಅಥವಾ ನಿಧಿಗೋ ಶಿಕ್ಷೆ ಆಗತ್ತೆ. ಏನೂ ತಪ್ಪು ಮಾಡ್ದೆ ನೀವ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಹೇಳು? ನಮ್ಮ
ಅಪ್ಪನ್ ಕೊಂದಿರೋ ಆರೋಪನ ನೀವ್ ಯಾಕೆ ಹೊತ್ಕೋಬೇಕು? ಒಂದ್ ಕಡೆ ಅಪ್ಪನ್ ಕಳ್ಕೊಂಡಿರೋ ನೋವು, ಇನ್ನೊಂದ್ ಕಡೆ ಏನೋ ತಪ್ಪು ಮಾಡದೆ ನಿಮಗೆ ಎಲ್ಲಿ ಶಿಕ್ಷೆ ಆಗ್ಬಿಡುತ್ತೋ ಅಂತ ಭಯ. ನಿಮ್ಮನ್ನ ಎಲ್ಲ ದೂರ ಮಾಡ್ಕೊಂಡ್ಬಿಡ್ತೀನೋ ಅಂತ ಆತಂಕ ಆಗ್ತಿದೆ. ನೆನೆಸ್ಕೊಳಕ್ಕೂ ಆಗ್ತಿಲ್ಲ ಸಮರ್ಥ್. ತುಂಬಾ ಹಿಂಸೆ ಆಗ್ತಿದೆ ಸಮರ್ಥ್. ಯೋಚನೆ ಮಾಡ್ಬಿಡ ಸರಿ. ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ನಾನಾಗ್ಲಿ ನಿಧಿ ಆಗಲಿ ಶಿಕ್ಷೆನ ಅನುಭವಿಸಲ್ಲ. ನಿಜವಾಗ್ಲೂ ಅಪರಾಧ ಮಾಡಿರೋರನ್ನ ಕಾನೂನು ಒಪ್ಪಿಸ್ತಾನ ಸುಮ್ಮನೆ ಬಿಡಲ್ಲ. ಧೈರ್ಯವಾಗಿರು. ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಮ ತಂದೆ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಏನೇ ಮಾಡಿದ್ರು ನಿನ್ನ ಮುಖದಲ್ಲಿ ನಗು ಕಮ್ಮಿ ಆಗ್ತಿಲ್ಲ ಅಲ್ವಾ? ನಿನ್ನ ಮುಖದಲ್ಲಿರೋ ನಗುನ ಹೇಗೆ ಮಾಯ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನೇ ನೋಡ್ತಿದ್ಯಲ್ಲ, ಮಕ್ಕಳಾಗಲಿ ನಿನ್ನ ಗಂಡ ಆಗಲಿ ಎಲ್ಲರೂ ನನ್ನ ಪರವಾಗೇ ಮಾತಾಡ್ತಿದ್ದಾರೆ. ಇಷ್ಟು ವರ್ಷ ನಾನು ಗಳಿಸ್ಕೊಂಡು ಬಂದಿರೋ ನಂಬಿಕೆನ ನೀನು ಇದ್ದಕ್ಕಿದ್ದಾಗೆ ಮುರಿತೀನಿ ಅಂದರೆ ಬಿಟ್ಬಿಡ್ತೀನ? ಅವರಲ್ಲಿರೋದು ಹಾಲಿನಷ್ಟೇ ಶುದ್ಧವಾಗಿರೋ ನಂಬಿಕೆ, ಆದರೆ ನಿನ್ನಲ್ಲಿರೋದು ವಿಷ ತುಂಬಿರೋ ಕೆಟ್ಟ ಆಲೋಚನೆಗಳು. ಹೌದು, ನಾನು ಕೆಟ್ಟವಳೆ. ನೀನು ಒಳ್ಳೆಯವಳಾಗಿ ಏನು ಸಾಧಿಸ್ತಿದ್ಯಾ ಅಂತ ನೋಡ್ತಿದ್ದೀನಲ್ಲ. ನಾನು ಏನೇ ಮಾಡಿದ್ರು ಈ ಮನೆಯವ್ರು ಯಾರು ನನ್ನ ವಿರುದ್ಧವಾಗಿ ನಿಲ್ಲಲ್ಲ. ನಾನು ಹೇಳೋ ಮಾತನ್ನೇ ವೇದ ವಾಕ್ಯ ಅಂದ್ಕೊಂಡು ಕೇಳ್ತಾರೆ. ಹಾಗಂತ ನೀನು ಅನ್ಕೊಂಡಿದ್ಯಾ ಅಷ್ಟೇ, ಅದೆಲ್ಲ ನಿನ್ನ ಭ್ರಮೆ. ಭ್ರಮೆನ? ನಿನಗಿನ್ನೂ ನಾನು ಏನು ಅಂತ ಗೊತ್ತಿಲ್ಲ ತುಳಸಿ. ನಾನು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲೆ. ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ನೀನು ಎಲ್ಲನೂ ಕಳ್ಕೋತಿದ್ಯೇ ಹೊರತು ಯಾವುದನ್ನು ಗಳಿಸ್ಕೊಳಕ್ಕಾಗಲ್ಲ. ಮನೆಯವ್ರಿಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇರೋದೇ ಆದರೆ ಆಫೀಸಿನ ದುಡ್ಡು ಕಾಸಿನ ಜವಾಬ್ದಾರಿ ಎಲ್ಲ ನಿನ್ನ ಕೈಲೇ ಕೊಟ್ಟಿರ್ತಿದ್ರು. ನೀನು ಹೇಳೋ ಹಾಗೆ ಅವರೆಲ್ಲರೂ ನಿನ್ನನ್ನು ನಂಬೋದೇ ಆದರೆ ಆಫೀಸ್ ಜವಾಬ್ದಾರಿನೆಲ್ಲ ಅವರಿಂದ ಮತ್ತೆ ವಾಪಸ್ ತಗೋ, ಆಗ ನಿನ್ನ ಮಾತನ್ನು ಒಪ್ತೀನಿ. ಈಗ ತೋರಿಸು ನಿನ್ನ ಶಕ್ತಿ ಏನು ಅಂತ. ಬರೀ ಬಾಯಿ ಮಾತಲ್ಲಿ ಕೊಚ್ಕೊಂಡ್ರೆ ಯಾರೂ ಹೆದರಲ್ಲ ಶಾರ್ವರಿ. ಈ ಶಾರ್ವರಿ ಬರೀ ಬಾಯಿ ಮಾತಲ್ಲಿ ಹೇಳೋಳಲ್ಲ, ಹೇಳಿದ್ದನ್ನೇ ಮಾಡಿ ತೋರಿಸೋಳು. ಇನ್ನು ಎರಡೇ ದಿನದಲ್ಲಿ ಇಡೀ ಆಫೀಸ್ ಅಕೌಂಟ್ ಅಥಾರಿಟಿನ ನಾನು ತಗೋತೀನಿ. ನೋಡ್ತೀಯಾ? ಹೇಳದ್ನಲ್ಲ ನಿನ್ನಿಂದ ಇದೆಲ್ಲ ಆಗಲ್ಲ ಅಂತ. ಚಾಲೆಂಜ್ ಮಾಡ್ತಿದ್ದೀನಿ ತುಳಸಿ. ಈ ಹಠಕ್ಕಾದರೂ ನಾನು ಇದನ್ನು ಮಾಡೇ ತೀರ್ತೀನಿ. ಗೆಲ್ತೀನಿ ಇನ್ನೊಬ್ಬರ ಮೇಲೆ ಹೋಗ್ತಿದೀಯ ಶಾರ್ವರಿ. ಆದರೆ ನೀನು ಹೋಗ್ತಾ ಇರೋದು ಸೋಲಿನ ದಾರಿಲಿ. ಸಮರ್ಥ ಬಾ ಕೂತ್ಕೋ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನನಗೋಸ್ಕರ? ಏನು ವಿಷಯಪ್ಪ? ಎಲ್ಲರೂ ಹೋಗ್ಬೇಕಿತ್ತಾ? ಹೋಗ್ಬೇಕಿತ್ತು, ಆದರೆ ನೀನು ಕರ್ಕೊಂಡು ಹೋಗೋದು ಬೇಡ. ಎಲ್ಲಿ ಆ ಕಾರ್ ಕೀ ಕೊಡು. ಅಲ್ಲಪ್ಪ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬೇಡಪ್ಪ, ನೀನು ಈ ಮನೇಲಿ ಡ್ರೈವರ್ ಅಲ್ಲ, ನೀನು ಆ ಕೆಲಸ ಮಾಡೋದು ಬೇಡ. ಅಪ್ಪ ಏನು ಹೇಳ್ತಾ ಇದ್ದೀರಾ? ಇದರಲ್ಲಿ ನಮ್ಮ ಕಂಪನಿಗೆ ಸಂಬಂಧಪಟ್ಟ ಕೆಲವು ಡೀಟೇಲ್ಸ್ ಇದೆ. ನೀನಿನ್ ಮುಂದೆ ಡ್ರೈವರ್ ಕೆಲಸನ ಬಿಟ್ಟು ಕಂಪನಿ ವ್ಯವಹಾರನ ನೋಡ್ಕೋಬೇಕು. ನಾನು ನಿನಗೆ ಕೊಡ್ತಿರೋ ಜವಾಬ್ದಾರಿ ಇದು.
ಅದಕ್ಕೆ ನೀನೇ ಇದಕ್ಕೆ ಸರಿಯಾದ ವ್ಯಕ್ತಿ ಅಂತ ಈ ಜವಾಬ್ದಾರಿನೆಲ್ಲ ನಿನಗೆ ಕೊಡ್ತಾ ಇದ್ದೀನಿ. ಇಲ್ಲಪ್ಪ, ನನಗೆ ಈ ಜವಾಬ್ದಾರಿನೆಲ್ಲ ಕೊಟ್ಬಿಡಿ. ನನಗಿದೆಲ್ಲ ಬರಲ್ಲ. ಬರಲ್ಲ ಅಂತ ಹೇಳಲೇಬೇಡ. ನೀನು ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಲ್ಲಪ್ಪ, ನೀವು ಯಾವುದಕ್ಕೂ ಒಂದ್ಸರಿ ಮಹೇಶ್ವರ್ನ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಸರ್. ನಿನಗೆ ಈ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಖುಷಿ ಪಡ್ತಾರೆ. ನೀನು ಈ ಜವಾಬ್ದಾರಿನ ತಗೊಳ್ಳೇಬೇಕು. ಅಯ್ಯೋ ದೇವ್ರೆ, ನಾವೇನೋ ಮಾಡೋಕ್ಕೆ ಹೋದರೆ ಇಲ್ಲೇನೋ ಆಗ್ತಿದೆಯಲ್ಲ. ಜವಾಬ್ದಾರಿಗಳನ್ನೆಲ್ಲ ಶಾರ್ವರಿ ತಗೊಳ್ಳಿ ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ. ಆದರೆ ಅಪ್ಪ ನನಗೆ ಕೊಡ್ತಾ ಇದ್ದಾರೆ. ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀಯ ಸಮರ್? ನಿನಗೆ ನನ್ನ ಮಾತಿನ ಮೇಲೆ ಗೌರವ ಇಲ್ವಾ? ಖಂಡಿತ ಇದೆ ಅಪ್ಪ, ಆದರೆ ಬರ್ದಿರೋ ಕೆಲಸನ ಹೇಗೆ ಮಾಡಲಿ? ಹೇಳ್ತಿದ್ದೀನಲ್ಲ, ಸ್ವಲ್ಪ ದಿನದಲ್ಲಿ ಇದನ್ನೆಲ್ಲ ನೀನು ಕಲಿಬೋದು. ನಿನಗೇನೇ ಗೈಡೆನ್ಸ್ ಬೇಕಿದ್ರೂ ನಾನಿದ್ದೀನಿ, ಶಾರ್ವರಿ ಇದ್ದಾಳೆ, ಅಭಿ ಯಾರನ್ನು ಬೇಕಾದರೂ ಕೇಳ್ಬೋದು. ನೀನು ಈ ಫೈಲ್ಸ್ನ ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಸರಿ, ನಾನು ಕೆಫೆಗೆ ಹೊರಡ್ತೀನಿ. ಅಲ್ಲಪ್ಪ, ಅದು ಫೈಲ್ ನೋಡು ಅಂತ ಹೇಳಿದ್ನಲ್ಲ, ಎಲ್ಲ ಡೀಟೇಲ್ಸು ಅದರಲ್ಲಿದೆ. ಓಕೆ, ನಾನು ನಿನ್ನ ಹತ್ರ ಮತ್ತೆ ಮಾತಾಡ್ತೀನಿ. ಕೀ ಕೊಡು, ಬರಲಾ? ಆಫೀಸ್ ಅಥಾರಿಟಿನ ಹೇಗಾದರೂ ಮಾಡಿ ನನ್ನ ಕೈಗೆ ತಗೋಬೇಕು. ಏನು ಮಾಡಲಿ? ಏನಪ್ಪ ಸೊಸೆ ಮುದ್ದ, ಏನಂತ ಮೆಸೇಜ್ ಕಳಿಸಿದೆ? ಓದ್ತೀನಿ, ಕೇಳಿಸ್ಕೊಳ್ಳಿ ಮಾವ. ನಿನ್ನ ಒಳ್ಳೆಯವಳು ಅಂತ ನಂಬಿರೋ ನಿನ್ ಮಕ್ಳಿಗೆ ಇನ್ ಕೆಲವೇ ಕ್ಷಣಗಳಲ್ಲಿ ಆ ಆಡಿಯೋ ಕಳಿಸ್ತೀನಿ. ಸೊಸೆ ಮುದ್ದು, ಈ ಮೆಸೇಜ್ ನೋಡ್ತಿದ್ದ ಹಾಗೆ ಹೆದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋಗ್ತಾಳವಳು. ಏನಿದು? ಯಾಕೆ ಹೀಗೆ ಟಾರ್ಚರ್ ಮಾಡ್ತಿದ್ದಾಳೆ? ಅವಳ ಉದ್ದೇಶನಾದ್ರೂ ಏನು? ನಾನು ಏನೇ ಮಾಡಕ್ ಹೋದ್ರು ಇದು ಒಂದು ಅಡ್ಡಿ ಆಗ್ತಾ ಇದೆ. ಮಾವ ಕಾಲ್ ಮಾಡ್ತಿದ್ದಾಳೆ. ರಿಸೀವ್ ಮಾಡು. ಹೆದರಿಕೆಯಲ್ಲಿರುವಾಗ ಅವಳು ವಾಯ್ಸ್ ಕೇಳಕ್ಕೆ ಒಂಥರ ಮಜವಾಗಿರುತ್ತೆ. ರಿಸೀವ್ ಮಾಡು. ಯಾಕೆ ಹೀಗೆ ಆಟ ಆಡಿಸ್ತಿದ್ಯಾ? ನಿನ್ನ ಉದ್ದೇಶನಾದ್ರೂ ಏನು? ನೀನ್ ನನ್ನನ್ನು ಈ ರೀತಿ ಎದುರು ಹಾಕೊಂಡ್ರೆ ನೀನ್ ಜೀವಂತವಾಗಿ ಉಳಿಯಲ್ಲ. ನನ್ನ ಜೀವದ ಬಗ್ಗೆ ಆಮೇಲೆ ಮಾತಾಡುವಂತೆ. ಈಗ ನಿನ್ನನ್ನು ನೀನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡು. ಈ ರೀತಿ ನನಗೆ ಮೆಸೇಜ್ ಮಾಡಿ ನನಗೆ ತೊಂದರೆ ಕೊಡೋದ್ರಿಂದ ನಿನಗಾಗೋ ಲಾಭನಾದ್ರೂ ಏನು? ನಿನಗೆ ದುಡ್ಡು ಬೇಕಾಗಿದೆಯಾ? ಎಷ್ಟು ಬೇಕೋ ಹೇಳು. 5 ಲಕ್ಷ, 10 ಲಕ್ಷ, 15 ಲಕ್ಷ? ಇಷ್ಟೇ ನಾನಿನ್ ವ್ಯಾಲ್ಯೂ. ನೀನು ಜೈಲಿಗೆ ಹೋಗೋದನ್ನ ತಪ್ಸೋಕೆ, ನಿನ್ನ ಮನೇಲಿ ನೀನು ಕಟ್ಕೊಂಡಿರೋ ನಂಬಿಕೆ ಅನ್ನೋ ಕೋಟೆನ ಉಳಿಸೋಕೆ ಬರೀ 15 ಲಕ್ಷನ. ಸರಿ, ನಿನಗೆ 50 ಲಕ್ಷ ಕೊಡ್ತೇನೆ.
108ಗೆ ಫೋನ್ ಮಾಡಮ್ಮ, ಆಂಬ್ಯುಲೆನ್ಸ್ ಬರಕ್ಕೆ ಹೇಳಮ್ಮ. ಮಾವ ಏನಾಯ್ತು? ಏನಾಗ್ತಿದೆ ಮಾವ? ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೋದು. 1 ಕೋಟಿ ಸೊಸೆ ಮುದ್ದು. 1 ಕೋಟಿ ಅಂದ್ರೆ 1 ಪಕ್ಕ 1, 2, 3, 4, 5, 6, 7 0. 500 ರೂಪಾಯಿ ಬಂಡ್ಲು. ಹೆಚ್ಚು ಕಮ್ಮಿ ರೂಮ್ ಪೂರ್ತಿ ತುಂಬಬೇಕಾಗತ್ತೆ ದುಡ್ಡನ್ನ. ಈ ಒಂದು ಸಣ್ಣ ಆಡಿಯೋಗೆ ಇಷ್ಟೊಂದು ಬೆಲೆ ಇದೆ ಅಂತ ಗೊತ್ತಿಲ್ಲದೆ ಅವಳು ವಿರುದ್ಧ ಇದ್ದಿದ್ದ ಸಾಕ್ಷಿನೆಲ್ಲ ನಾಶ ಮಾಡಕ್ ಹೊರಟಿದ್ನಲ್ಲ ನಾನು. ಎಂಥ ದೊಡ್ಡ ಶಿಖಾಮಣಿ ಅಲ್ವಾ ನಾನು. ಆಗಿದ್ದಾಯ್ತು ಬಿಡಿ ಮಾವ. ಅವಳು ಮಾಡಿರೋ ಪಾಪದ ಕೆಲಸಗಳಿಗೆ ಅವಳು ಎಷ್ಟು ಬೆಲೆ ಕಟ್ತೀನಿ ಅಂದರೂ ಅವಳಿಗೆ ಪ್ರಾಯಶ್ಚಿತ್ತ ಸಿಗಲ್ಲ. ನಾವು ಮಾಡೋ ಈ ಕೆಲಸದಿಂದ ಅಮ್ಮಂಗೆ, ಅವಿ ಅಣ್ಣಂಗೆ, ಅಭಿಗೆ, ಅಪ್ಪಂಗೆ, ಆ ಮನೆಯವ್ರೆಲ್ರಿಗೂ ಒಂದು ಚಿಕ್ಕ ಅಳಿಲ್ ಸೇವೆ ಮಾಡ್ದಾಗಿರ್ಬೇಕು. ಆ ಶಾರ್ವರಿನಂತೂ ನಾವು ಸುಮ್ಮನೆ ಬಿಡಬಾರ್ದು. ಅವಳಿಗೆ ಇನ್ನೂ ಹಿಂಸೆ ಕೊಡಬೇಕು. ಭಯದಲ್ಲೇ ಅವಳು ನರಳಾಡ್ಬೇಕು. ಹೌದು ಸೊಸೆ ಮುದ್ದು, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಈಗಲೇ ಆಡಿಯೋನ ಅವಿ ಅಣ್ಣಂಗೆ, ಅಭಿಗೆ ಕಳಿಸ್ಬಿಡ್ತೀನಿ. ಬೇಡಮ್ಮ, ಅವನ ಅಭಿಗೆ ಮೊದಲೇ ಮೂಗಿನ ತುದಿಲೆ ಕೋಪ. ಈ ಆಡಿಯೋ ನೀನ್ ಅವನಿಗೆ ಕಳಿಸಿ ಅವನು ಅದನ್ನ ಕೇಳಿಸ್ಕೊಂಡು ದೊಡ್ಡ ಅನಾಹುತ ಆಗೋಗ್ಬಿಡುತ್ತೆ. ಆಗಿದ್ದಾಗ್ಲಿ ಮಾವ, ಅದಕ್ಕೆ ತಾನೇ ಈ ಆಡಿಯೋನ ನಾನು ಅವ್ರಿಗೆ ಕಳಿಸ್ತಿರೋದು. ಅದಲ್ಲ ಸೊಸೆ ಮುದ್ದು, ನೀನ್ ಈ ತರ ಎಲ್ಲ ಮಾಡಿದ್ಯಾ ಅಂತ ನಿನ್ ತಾತಂಗ್ ಗೊತ್ತಾಗ್ಬಿಟ್ರೆ? ಅದೇನಾಗುತ್ತೋ ಆಗ್ಲಿ, ನಾನಂತೂ ನಿರ್ಧಾರ ಮಾಡಿದ್ದೀನಿ. ಈ ಆಡಿಯೋನ ಅವಿ ಅಣ್ಣಂಗೆ, ಅಭಿಗೆ ಈಗಲೇ ಕಳಿಸ್ತೀನಿ.